ಡಿಸ್ಟೆನ್ಸ್ ನಿಮ್ಗೆ ಇನ್ನಿದೆ ಎಷ್ಟಿದೆ ಸರ್? ನಾವು ದೇವಸ್ಥಾನಗಳಿಗೆ ಹೋಗೋಕ್ಕೆ ನಿಮ್ಮ ಪರ್ಮಿಷನ್ ಬೇಕಾಗಿಲ್ಲ, ನಾವು ಹೋಗ್ತೀವಿ ನೆಕ್ಸ್ಟು. ನೀವು ಈಗ ಆ ಕಾಲದಿಂದ ನಾವು ಫಾರೆಸ್ಟ್ ಇಲಾಖೆ ಕಾಲದಿಂದಲೇ ನಾವು ಹೋಗಿದ್ದು ಬರೀತೀವಿ. ಈಗ ನೀವು ಬೇಲ್ಗುಪ್ಪ ಅವೆಲ್ಲ ಇಲ್ಲ, ಅವಕ್ಕೆ ನೀವು ನಿಬಂಧನೆಗಳನ್ನ ಹಾಕ್ಬೇಡಿ, ಕೊಟ್ಟಿದ್ದೀನಿ. ರೈತರ ಕೃಷಿ ಭೂಮಿಗೆ ಕಾಡು ಪ್ರಾಣಿ ಆಗುವ ಬೆಳೆ ನಷ್ಟನ ವೈಜ್ಞಾನಿಕ ಬೆಳೆ ನಷ್ಟ ನೀವು ಬರೀರಿ. ಸರ್ಕಾರ ಕೊಟ್ಟದೋ ಬಿಟ್ಟದೋ, ಈಗ ನಮ್ಮ ವಿಷಯಗಳನ್ನೆಲ್ಲ ಬರಲಿ. ನಿಮಗೆ ಎಷ್ಟೆಷ್ಟು ಬೇಕೋ ಬರೀತೀರಾ, ಏನೇನೋ ಬರ್ಕೊತೀರಿ ನೀವು. ನಮ್ಮದನ್ನು ಹಂಗೆ ರೈತರಿಗೆ ವೈಜ್ಞಾನಿಕವಾದ ಬೆಳೆ ನಷ್ಟ ಕೊಡಿ. ಮತ್ತು ಒಂದು ಏನು ಹಸುಗಳು ಸತ್ತಾಗ ಕುರಿಗಳು ಸತ್ತಾಗ ಏನೇನೋ ವೈಜ್ಞಾನಿಕ ಬೆಲೆ ಎಷ್ಟದ ಅದನ್ನ ಲೆಕ್ಕ ಹಾಕಿ ದೂರು ಬಂದ 3 ದಿನ ಒಳಗಡೆ ಇಲ್ಲ ಬಡ್ಡಿ ಸಮೇತ ಕೊಡಿ, ಅದನ್ನು ಬರೀರಿ ಸರ್ಕಾರಕ್ಕೆ. ಕಾಡು ಪ್ರಾಣಿಗಳು ಮನುಷ್ಯ ಮೇಲೆ ದಾಳಿ ಮಾಡಿದಾಗ ಈಗ ನಮ್ಮ ಹೊಲಕ್ಕೆ ಆನೆ ಬಿದ್ದರೆ ನಮ್ಮ ಮೇಲೆ ಕಂಪ್ಲೇಂಟ್, ಅದೇ ಥರ ಎಲ್ಲೇ ಹುಲಿ ಸತ್ರು ನಿಮ್ಮ ಮೇಲೆ ಕಂಪ್ಲೇಂಟ್ ಆಗಬೇಕು, ನಿಮ್ಮ ಮೇಲೆ FIR ಆಗಬೇಕು. ನಮ್ಮ ಹೊಲದಲ್ಲಿ ಬಂದು ಸತ್ರು ಆಗಬೇಕು, ನಮ್ಮ ಪ್ರಾಣ ಹಾನಿ ಆದರೂ ನಿಮ್ಮ ಮೇಲೆ ಕಂಪ್ಲೇಂಟ್ ಆಗಬೇಕು. ಅದನ್ನ ಅದಿಲ್ಲ ಸರ್ಕಾರ ಕಾನೂನು ಮಾಡಿ ಅಂತ. ನಿಮ್ಮ ಕಾನೂನು ಮಾಡಿದ್ಮೇಲೆ ಇವರು ಕಾನೂನು ಮಾಡ್ಬೇಕಲ್ಲ, ಅದಕ್ಕೆ ನೀವು ಬರೀರಿ ನಮ್ಮ ಕಡೆಯಿಂದ ಬಂದಿದೆ ಅಂತ ನೀವು ಅಂದ್ರೆ ಸರ್ಕಾರಕ್ಕೆ ಕಳಿಸ್ಕೊಡಿ. ಅದೆಲ್ಲ ಯಾರೇ ಆಗಲಿ ಆ DFOಗಳ ಆಮೇಲೆ ಇರಬೇಕು ಅಂತ, ಆಗ ನಿಮ್ಗೆ ಜವಾಬ್ದಾರಿ ಬರ್ತದೆ. ನನ್ನ ಹತ್ರ ಪೆನ್ಸ್ ಇಲ್ಲ, ಹುಲಿ ನಿಮ್ಮ ಹತ್ರ ಎಲ್ಲ ಕೊಡ್ತೀವಿ ನಾವು. ನಿಮ್ಮ ಜವಾಬ್ದಾರಿ, ನನ್ನ ಜವಾಬ್ದಾರಿ ಅಲ್ಲ. ನನ್ನ ಹೊಲಕ್ಕೆ ಬರಬಾರ್ದದು ನನ್ನ ಜವಾಬ್ದಾರಿ. ಅದಕ್ಕೋಸ್ಕರ ಅದು ನಿಮ್ಮ ಮೇಲೆ ಕೇಸ್ಗಳಾಗಬೇಕು. ಹೊಸತು ನಾವು ಮುಳ್ಳೂರಲ್ಲಿ ಕೊಟ್ಟಿದ್ವಿ, ಅದೇನು ಆಗಿಲ್ಲ. ಅದು ಜೊತೆಗೆ ಒಂದೇ ಮೂರುಗಳಿಂದ 50,000 1 ಲಕ್ಷ ಹೇಳಿದ್ದೀನಿ. ಹಳ್ಳಿಗಳಲ್ಲಿ ಅದೇ ಬಂಧನ ಆದರೆ ನಿಮ್ಮ ಮೇಲೆ ಕಿತ್ತ ಹಾಸನ ಬೋನ್ಗಳು ಕೊಡ್ತಿದ್ದೆ. ಆಮೇಲೆ ನಮ್ಮದು ಚಾಮರಾಜನಗರ ನಿಮಗೆ ಟ್ರೈಗರು ಇದಿಲ್ಲ, ಏನು ಅದು ಹೇಳ್ತಿರಲ್ಲ ಅದೇನು ಎಷ್ಟು ಏನೋ ಅದಲ್ಲ ಒಂದು ಫೋರ್ಸ್ ಮಾಡ್ತೀರಿ, ಚೀತಾ ಫೋರ್ಸ್, ಲೆಫರ್ಟ್ ಟಾಸ್ಕ್ ಫೋರ್ಸ್ ನಿಮ್ಮ ಚಾಮರಾಜನಗರ ಇಲ್ಲ, ಅದೊಂದು ಇದು ಮಾಡಿ. ಮತ್ತು ಆಂಬುಲೆನ್ಸು ಮತ್ತು ಅರಣ್ಯ ಇಲಾಖೆ ಆ ಪಶು ವೈದ್ಯರನ್ನ ನೇಮಿಸ್ಕೊಳ್ಳಿ. ಇಲ್ಲೊಂದು ಸಮಸ್ಯೆಗಳು ಅದು ಹೇಳಿ ಸರ್ ಹೇಳ್ಬಿಡಿ ಒಟ್ಟಿಗೆ ನಾವು. ಇದೆಲ್ಲ ನಿಮಗೆ ಅಲ್ಲಿ ನಿಯಮ ಇದೆಯಾ ಎಲ್ಲನೂ ನಿಮಗೆ ಬರ್ಕೊಟ್ಟಿವಿ ನಾವು. ನಮಗೆ 1 ತಿಂಗಳೊಳಗೆ ಇದಕ್ಕೆ ಉತ್ತರ ಕೊಡ್ಬೇಕು. ಜೊತೆಗೆ ಈ ಏನೇನಿದೆ ಒಳಗೆ ಇಲ್ಲಿಗಲ್ ಆಕ್ಟಿವಿಟೀಸ್ ಇದುವರೆಗೂ ಮಾಡಿದ್ರೋ ಮಾಡಿಲ್ವೋ ನೀವು ಮಾಡಬೇಡ ಅಂದ್ರೆ ಕೇಳೋ ಹಕ್ಕು ನಮ್ಗಿಲ್ವ ಸರ್? ಹಾಗಾಗಿ ನಾವು ಕೇಳ್ತಾ ಇದೀವಿ. ಇಲ್ಲ ಅಂದ್ರೆ ನಮ್ಮನ್ನ ಒಳಕ್ಕೆ ನುಗ್ಗದ್ ಮಾಡ್ಬಿಡಿವಿ. ಆಗ ನೀವು ಫೋರ್ಸ್ಗಳು ನಮ್ಗೆ ಏನು ಕೇಸ್ ಹಾಕ್ಬೋದು, ನಾವು ನಿಮ್ಮ ಮೇಲೂ ಕೇಸ್ ಕೊಡ್ಬೋದು. ನಾವು ನಿಮ್ಮ ಮೇಲೆ ಕೇಸ್ ಕೊಡ್ಬೇಕು, ಪೊಲೀಸ್ನವ್ರು ತಗೊಳ್ಳಲ್ಲ ಅನ್ನಲ್ಲ, ಕಾನೂನಲ್ಲಿ ಎಲ್ಲರೂ ಒಂದೇ ನಾವು. ಹಾಗಾಗಿ ಆ ಒಂದು ಕೆಲಸನ ಮಾಡ್ಕೊಳ್ಕೊಡಿ. ಮತ್ತು ನಿಮಗೆ ಈಗಾಗಲೇ ಹುಲಿಗಳು ಸಫಾರಿಯಿಂದ ಪುನಃ ಬರ್ತಾ ಇದ್ದಾವೆ. ನೀವು ಸಫಾರಿಗೆ ಹೋದ್ಸರಿ ಯಾರು ಮಲ್ಲೇಶ್ ಮತ್ತು ACF ಅಲ್ಲೇ ಇದ್ದಾರೆ 6 ವರ್ಷದಿಂದ, ಆ 3 ಪ್ರಮೋಷನ್ ತಗೊಂಡಿದ್ದಾರೆ. ಅವ್ರ ಮೇಲೆ ನಮ್ಮನ್ನು ಹೊಡಿಸೋಕ್ಕೆ ಒಳಗಡೆ ಕಲ್ಲು ಗುಡ್ಡ ಹಾಕೊಂಡಿದ್ದು ಅವ್ರನ್ನೆಲ್ಲ ಕೂಡ ಹಾಕೊಂಡಿದ್ದು ಎಲ್ಲ ನಿಮ್ಮ ಗಮನಕ್ಕೂ ಬಂದಿಲ್ಲ ಅಂತಲ್ಲ. ಅವ್ರ ಮೇಲೆ ಒಂದು ನಾಳೆನೇ ಸಸ್ಪೆಂಡ್ ಮಾಡಬೇಡಿ, ನನ್ನ ಮಾತು ಸುಳ್ಳು ಸತ್ಯ, ಒಂದು ಎನ್ಕ್ವೈರಿ ಕಂಡಕ್ಟ್ ಮಾಡಿ ನಮ್ಮದು ಸುಳ್ಳಾದರೆ ನಾವೇನು ಕಲ್ ತಂದು ಮಡಿಕೊಂಡಿದ್ರೆ ನಮ್ಮ ಮೇಲೆ ಆಕ್ಷನ್ ತಗೊಳ್ಳಿ. ಅವ್ರು ಕಲ್ ತಂದು ಮಡಿಕೊಂಡ್ರೆ ಅವ್ರ ಮೇಲೆ ಆಕ್ಷನ್ ಮಾಡಿ. ಹಾಗಾಗಿ ಇಲ್ಲಿ ನಿಮ್ಗೆ ಟೈಮ್ ಇಲ್ಲ, ಏನು ಅಂತ ಇಷ್ಟು ಸಮಸ್ಯೆಗಳು ನೀವು ಇದೆ. ಇದಕ್ಕೆ 1 ತಿಂಗಳ ಟೈಮು ಏನೇನು ಇಲ್ಲಿಗಲ್ ಆಕ್ಟಿವಿಟಿ ಅದು ಹೇಳಿ, ನೀವು ಹೇಳಿ ಇಲ್ಲಿಗಲ್ ಆಕ್ಟಿವಿಟೀಸ್ ಎಲ್ಲ ಇದ್ರು ನೀವು 1 ತಿಂಗಳೊಳಗೆ ಮುಗಿಸ್ಬೇಕು ಅಂತ ನನಗೆ ಯಾವ್ದಾರ ಕಾರಣ ಸರ್? 1 ತಿಂಗಳೊಳಗೆ ನೀವು ಹೇಳಿ ಸರ್. ಇಲ್ಲಿ ಸರ್ ಇನ್ನೇನು ಮುಗಿಸ್ಬಿಡೋದು.